ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹಾಗೆ ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ಏನು ಗೊತ್ತಾ ಗೈಸ್, ಇವಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮನೇಲಿ ಏನು ಸ್ಪೆಷಲ್ ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇವತ್ತು ನಮ್ಮನೇಲಿ ನಾಟಿ ಕೋಳಿ ಸಾರು ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ಅತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಚಿಕನ್ ಸಾಂಬಾರು ಮಾಡೋಕ್ಕೆ. ನೋಡ್ತಾ ಇದ್ದೀರಲ್ಲ, ಕಾಯಿ ತುರ್ಕೋತಾ ಇದ್ದಾರೆ ಇವಾಗ. ಅಮ್ಮ ಹಾಯ್ ಮಾಡಮ್ಮ ಎಲ್ಲರಿಗೂ, ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಅನ್ನಿ. ಹಾಂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳಿ. ಎಲ್ಲರೂ ಚೆನ್ನಾಗಿದ್ದೀರಾ? ಹಾಯ್. ಹಾಗೆಯೇ ನಮ್ಮಮ್ಮಗೂ ಹಾಯ್ ಹೇಳಬೇಡಿ ಎಲ್ಲರೂ. ಏನು ಗೊತ್ತಾ, ಈ ನಾಟಿ ಕೋಳಿ ಇದೆಯಲ್ಲ, ಇದು ಅಂಗಡಿಯಿಂದ ತಂದಿರೋದಲ್ಲ. ನನ್ನ ಗಂಡ ಅವ್ರ ಅಜ್ಜಿ ಮನೆಗೆ ಹೋದಾಗ ಅವ್ರ ಅಜ್ಜಿ ಕೊಟ್ಟು ಕಳಿಸಿರೋದು, ಅವ್ರ ಅಜ್ಜಿ ಮನೆಯಿಂದ ತಂದಿರೋದು. ನೋಡಿ ಅಮ್ಮ ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಏನಂತಂದರೆ ಅವರು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ನಿಮಗೆ ನಾನು ಅದನ್ನ ಹೇಳಬೇಕಂತೇನಿಲ್ಲ, ಏನೇನು ಹಾಕ್ತಿದ್ದಾರೆ ಅಂತ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ, ಏನು ಹಾಕ್ತಾಯಿದ್ದಾರೆ, ಎಷ್ಟು ಹಾಕ್ತಿದ್ದಾರೆ ಅಂತೆಲ್ಲ. ಇದು ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದು. ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಎಲ್ಲ ಮಾಡಲ್ಲ, ಇದೆಲ್ಲ ಹಾಕಲ್ಲ ಅನಿಸುತ್ತೆ ಊರುಗಳೆಲ್ಲ. ಏನು ಗೊತ್ತಾ ತಮಾಷೆ, ನನಗೂ ಕೂಡ ಅಡುಗೆ ಬರಲ್ಲ ಸರಿಯಾಗಿ. ಹಾಗಾಗಿ ನನಗೆ ಇದು ಇಷ್ಟು ಸ್ಪೂನ್ ಹಾಕ್ತಾಯಿದ್ದಾರೆ, ಹುರುಗಡ್ಲೆ ಅಷ್ಟು ಸ್ಪೂನು, ಈರುಳ್ಳಿ ಇಷ್ಟು ಹಾಕಬೇಕಂತ ಏನೂ ಗೊತ್ತಾಗಲ್ಲ. ಹಾಗಾಗಿ ನಾನು ನಿಮಗೂ ಕೂಡ ನಾನು ಹೇಳಿಲ್ಲ, ನೀವು ಜಸ್ಟ್ ನೋಡ್ಕೊತ ಹೋಗಿ ಗೈಸ್. ನೋಡಿ ಇಲ್ಲಿ ಲೆಗ್ ಪೀಸ್ ಮತ್ತು ತಲೆನ ಹಾಕ್ತಾಯಿದ್ದಾರೆ. ನನಗೆ ಲೆಗ್ ಪೀಸ್ ತಿಂತಾರೆ ಅಂತ ಗೊತ್ತಿತ್ತು ಬೆಂಗಳೂರಲ್ಲಿದ್ದಾಗ, ಆದರೆ ತಲೆ ತಿಂತಾರೆ ಅಂತ ಗೊತ್ತಾಗಿದ್ದು ಇಲ್ಲೇನೆ. ನಮ್ಮ ಕುಮಟಾ ಸೈಡಲ್ಲಿ ಯಾರೂ ತಿನ್ನಲ್ಲ ಇದನ್ನ, ಅದನ್ನ ಬಿಸಾಕ್ಬಿಡ್ತಾರೆ ತಲೆ ಮತ್ತು ಕಾಲನ್ನೆಲ್ಲ. ಅದೇ ನಮ್ಮ ಮನೇಲೂ ಕೂಡ ತಿಂತಾ ಇರಲಿಲ್ಲ. ಏನೋ ಗೊತ್ತಾ ಗೈಸ್, ನಾನಂತೂ ತುಂಬ ಆಸೆಲಿ ಕಾಯ್ತಾ ಇದ್ದೆ ಈ ಥರ ಮಸಾಲೆ ಹಾಕಿ ಫ್ರೈ ಮಾಡಿ ಯಾವಾಗ ಕೊಡ್ತಾರೆ ಅಂತ. ಅಮ್ಮ ಯಾವಾಗಲೂ ಅಷ್ಟೇ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಈ ಥರ ಫ್ರೈ ಮಾಡಿ ನಮಗೆ ಒಂದು ಸ್ವಲ್ಪ ಒಂದು ಪ್ಲೇಟಲ್ಲಿ, ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಡ್ತಾರೆ. ನಾನು ಇದನ್ನ ತಿನ್ನಲಿಕ್ಕೆ ಕಾಯೋದಕ್ಕಿಂತ ನಮ್ಮ ಅಪ್ಪನೇ ಜಾಸ್ತಿ ಕಾಯ್ತಾಯಿದ್ರು. ಯಾಕಂದರೆ ಅವರಿಗೆ ಬೇಕಿತ್ತು ಡ್ರಿಂಕ್ಸ್ ಕುಡಿಲಿಕ್ಕೆ ಸೈಡ್ ಡಿಶ್ ಆಗಿ. ಹಾಗಾಗಿ ಅವರು ವೆಯ್ಟ್ ಮಾಡ್ತಾಯಿದ್ರು ನೋಡಿ ಹೇಗೆ ತಿಂತಿದ್ದಾರೆ ಅಂತ. ಹಾಕಿ ಹುರಿದಿದ್ದೀನಿ, ಉಪ್ಪು ಹಾಕಿ ಅದೆಲ್ಲ ಒಗ್ಗರಣೆ ಮಾಡ್ಕೊಂಡು ತಿಂತಿದ್ದೀವಿ. ಮತ್ತು ಈಗ ಮಸಾಲೆ ಹಾಕಿದ್ದೀನಿ. ಇದು ಬಂದಮೇಲೆ ಇದನ್ನೆಲ್ಲ 2 ಸೌಟ್ ಕುಟ್ಕೊಂಡು ಬೆಣ್ಣೆ ಹಾಕೊಂಡು ಕುಡಿಯೋದು ಗಂಟೆಗೆ. ನೋಡಿ ಹೇಗೆ ಕುದೀತಾ ಇದೆ ಸಾಂಬಾರು. ಈಗ ಅಮ್ಮ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ನಾನು ಕೂಡ ಕಾಯ್ತಾ ಇದ್ದೀನಿ ನಾಟಿ ಕೋಳಿ ಸಾರಿಗೆ ಬೆಣ್ಣೆ ಹಾಕೊಂಡು ಕುಡಿಯೋಣ ಅಂತ. ನಾನು ಯಾವತ್ತೂ ಕುಡ್ದಿಲ್ಲ, ಇದೇ ಫಸ್ಟ್ ಟೈಮ್ ಕುಡಿತಾ ಇರೋದು. ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಆಯಿತಾ. ಅವರಿಗೆಲ್ಲ ನಮ್ಮ ಕುಮಟಾ ಸೈಡ್ ಯಾರಾದರೂ ನೋಡಿದ್ರೆ ಇದು ಒಂಥರ ಹೊಸದಾಗಿರುತ್ತೆ, ಈ ಥರ ನಾಟಿ ಕೋಳಿ ಸಾರು ಜೊತೆ ಬೆಣ್ಣೆ ಹಾಕೊಂಡು ತಿನ್ನೋದು. ಆದರೆ ಈ ಕಡೆ ಮಂಡ್ಯ ಕಡೆ ಇದೆಲ್ಲ ಮಾಮೂಲಿ ಅವರಿಗೆಲ್ಲ, ಯಾಕಂದರೆ ಅವರೆಲ್ಲ ಈ ಥರ ಎಲ್ಲ ಮಾಡಿಕೊಂಡು ಕುಡಿತಾರೆ. ಇದೆಲ್ಲ ನಮಗೆ ಹೊಸದಾಗಿರುತ್ತೆ ಅಷ್ಟೇ. ಆದರೆ ನಾನು ಕುಡಿದೆ, ತುಂಬ ಚೆನ್ನಾಗಿತ್ತು ಮಾತ್ರ, ಸೂಪರಾಗಿತ್ತು. ಯಾರ್ಯಾರು ನಾಟಿ ಕೋಳಿ ಸಾರಿಗೆ ಬೆಣ್ಣೆ ಹಾಕ್ಕೊಂಡು ಈ ಥರ ಒಂದು ಟೇಸ್ಟ್ ಮಾಡಿ ನೋಡಿಲ್ವೋ, ಮಾಡಿ ಪಕ್ಕ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೂಪರಾಗಿದೆ, ಚೆನ್ನಾಗಿದೆ. ಸ್ಪೂನ್ ಬೇಕಾ? ಅಕ್ಕಿ ಮೆಣಸು, ಒಂದು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಮುಂದೆ ಒಂದು ಸ್ವಲ್ಪ ಕಡ್ಡೆ ಹಾಕಿ, ಚಕ್ಕೆ, ಲವಂಗ ಎಲ್ಲ ಹಾಕಿ ಅದನ್ನು ರುಬ್ಕೊಂಡು ಈಗ ಮಸಾಲೆಗೆ ರೆಡಿ ಮಾಡ್ಕೊಂಡ್ರಲ್ಲ, ಇದು ಚಿಕನ್ ಚಾಪ್ಸ್ಗೆ. ಇದು ನಾಟಿ ಕೋಳಿ ಸಾಂಬಾರು. ನೋಡಿ ಅಮ್ಮ ನಾಟಿ ಕೋಳಿ ರೆಡಿ ಮಾಡ್ತಿದ್ದಾಗೇನೆ ಸೈಡಲ್ಲಿ ಚಿಕನ್ ಚಾಪ್ಸ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ನನಗೆ ನಾಟಿ ಕೋಳಿಗಿಂತ ಇದು ಫಾರಮ್ ಕೋಳಿ ಅಂದರೆ ತುಂಬ ಇಷ್ಟ. ಆದರೆ ಜಾಸ್ತಿ ಜನ ನಾಟಿ ಕೋಳಿನೇ ಇಷ್ಟಪಡೋದು, ಆದರೆ ನನಗೆ ಫಾರಮ್ ಕೋಳಿ ಅಂದರೆ ತುಂಬ ಇಷ್ಟ. ಇದು ಲಿವರು, ನಮ್ಮ ಸೊಸೆ ಚಿಕನ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಲಿವರ್ ಹಾಕ್ಸಿದ್ದೀನಿ ಎಲ್ಲ. ಇದನ್ನ ಅವಳಿಗೆ ಎಂತ ಮಾಡ್ತಿರೋದು. ಯಾರಿಗೆ ಲಿವರ್ ಅದು? ಇದು ನನ್ನ ಸೊಸೆಗೆ. ಸೊಸೆ ಹೆಸರು ಗಾಯತ್ರಿ ಅಂತ. ಇವಾಗ ಅವಳಿಗೆ 3 ತಿಂಗಳು ಬಾಣ್ತಿ. ಅವಳು ಚಿಕನ್ ಜಾಸ್ತಿ ಇಷ್ಟಪಡಲ್ಲ, ಲಿವರ್ ಜಾಸ್ತಿ ಇಷ್ಟಪಡ್ತಾಳೆ. ಅವಳಿಗೆ ಚಾಪೀಸು ತುಂಬ ಇಷ್ಟ, ಅದಕ್ಕೆ ಅವಳಿಗೆ ಅಂತ ಮಾಡ್ತಾ ಇದ್ದೀನಿ ಇದನ್ನ. ಲಿವರ್ ಅವಳಿಗೆ ಮಾತ್ರ? ಅವಳಿಗೆ ಇವಾಗ 3 ತಿಂಗಳು ಬಾಣ್ತಿ, ಗಂಡು ಪಾಪ ಆಗಿದೆ, ಮಾಡ್ತಾ ಇದ್ದೀನಿ. ಸರಿ ನೋಡಿ ಫ್ರೆಂಡ್ಸ್, ಇದಾದ್ಮೇಲೆ ಏನು ಹಾಕಬೇಕು? ಇವಾಗ ಜಾಸ್ತಿ
ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಉಜ್ಜಿದ್ದೀನಿ ಚೆನ್ನಾಗಿ ಮಸಾಲೆ ಎಣ್ಣೆ ಬಿಟ್ಟು ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಅವಳಿಗೆ ಗೊತ್ತು ಜಾಸ್ತಿ ಬೇಕು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ನಿಮಗೆ ಅದು ಬೇಕು ಇಷ್ಟೇನಾ? ಅವಳು ಜಾಸ್ತಿ ಗೊತ್ತು ತಿಂತಾಳ? ಗೊತ್ತು ಜಾಸ್ತಿ ಬೇಕು ಅವಳಿಗೆ. ಬಾಯಿ ರುಚಿ ಇದ್ರೆ ಜಾಸ್ತಿ ಊಟ ಮಾಡ್ತಾಳೆ, ಜಾಸ್ತಿ ತಿಂತಾಳೆ. ಇಲ್ಲ ಅಂದರೆ ಬಾಯಿ ರುಚಿ ಇಲ್ಲ ಅಂದರೆ ಒಂದೆರಡು ತುತ್ತು ಕಮ್ಮಿ ತಿಂತಾಳೆ. ಅದಕ್ಕೆ ಮಾಡ್ತಾ ಇದ್ದೀನಿ. ನೋಡಿ ನಮ್ಮಮ್ಮ ಹೇಗೆ ತಮಾಷೆ ಮಾಡ್ತಾರೆ ಅಂತ. ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು? 1 ಇಯರ್ ನಂತರ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.